ಅಯ್ಯಪ್ಪ ಸ್ವಾಮಿಯು ಕುಳಿತಿರುವ ಭಂಗಿ ತುಂಬಾ ವಿಭಿನ್ನ. ಮಣಿಕಂಠನ ಮೊಣಕಾಲಿಗೆ ಕಟ್ಟಿರುವ ವಸ್ತ್ರದ ಮಹತ್ವ ಪ್ರತಿಯೊಬ್ಬರೂ ತಿಳ್ಕೊಳ್ಳಲೇಬೇಕು. ಹೌದು, ಬೇರೆ ದೇವತೆಗಳಿಗೆ ಹೋಲಿಸಿದರೆ ಅಯ್ಯಪ್ಪ ಸ್ವಾಮಿಯು ತುಂಬಾ ವಿಭಿನ್ನ. ಹಾಗೆಯೇ ಅಯ್ಯಪ್ಪ ಸ್ವಾಮಿಯು ಕುಳಿತಿರುವ ಭಂಗಿ ಕೂಡ ತುಂಬಾ ವಿಭಿನ್ನವಾಗಿದೆ. ಅಯ್ಯಪ್ಪ ಸ್ವಾಮಿಯ ಯೋಗ ಮುದ್ರೆಯಲ್ಲಿ ಕುಳಿತಿರುತ್ತಾನೆ. ಚಿನ್ಮುದ್ರಾಧಾರಿಯಾಗಿ ಅವನು ಭಕ್ತರಿಗೆ ಅಭಯಹಸ್ತ ನೀಡುತ್ತಿರುತ್ತಾನೆ. ಅಯ್ಯಪ್ಪ ಸ್ವಾಮಿಯ ಮೊಣಕಾಲಿನ ಸುತ್ತ ಒಂದು ಬಂಧನವಿರುತ್ತದೆ. ಅದಕ್ಕೆ ವಸ್ತ್ರಬಂಧನ ಅಂತ ಸಹ ಕರೀತಾರೆ. ಈ ವಸ್ತ್ರಬಂಧನ ಅಂದರೆ ಏನು? ಅದು ಯಾಕೆ ಅಯ್ಯಪ್ಪ ಸ್ವಾಮಿಗೆ ಮಾತ್ರ ಬಂತು? ಯಾವ ಸಂದರ್ಭದಲ್ಲಿ ಯಾರು ಈ ವಸ್ತ್ರಬಂಧನವನ್ನು ಅಯ್ಯಪ್ಪ ಸ್ವಾಮಿಗೆ ಕಟ್ಟಿದ್ದು? ಇವನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಈ ಸ್ಟೋರಿ ಕೇಳಬೇಕು. ಅಯ್ಯಪ್ಪ ಸ್ವಾಮಿಯು ತನ್ನ ಬಾಲ್ಯದಲ್ಲಿ ಮಣಿಕಂಠ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಗಳಿಸಿದನು. ಅದೇ ಹೆಸರಿನಿಂದ ಎಲ್ಲರೂ ಕರೀತಿದ್ರು. ಮಣಿಕಂಠನ 12 ವರ್ಷಗಳ ಕಾಲ ಪಂದಳ ರಾಜ ಎಂಬ ರಾಜನ ಬಳಿ ಬೆಳೆದಿದ್ದನು. ಆಗ ಮಣಿಕಂಠನು ತಾನು ಸಾಮಾನ್ಯ ಮನುಷ್ಯ ಅಲ್ಲ, ಬದಲಾಗಿ ಅವನು ಹರಿಹರ ಪುತ್ರನೆಂದು, ಧರ್ಮವನ್ನು ರಕ್ಷಿಸಲೆಂದು ಈ ಭೂಮಿಯ ಮೇಲೆ ಅವತರಿಸಿದವನು ಎಂದು ತಿಳಿದುಕೊಳ್ತಾನೆ. ಈ ಸತ್ಯವನ್ನು ಸ್ವತಃ ನಾರದ ಮಹರ್ಷಿಗಳೇ ಬಂದು ಮಣಿಕಂಠನಿಗೆ ಹೇಳ್ತಾರೆ. ಮಣಿಕಂಠನ ಮಹಿಷಿ ಎಂಬ ರಾಕ್ಷಸಿಯನ್ನು ವಧಿಸಿದ ಮೇಲೆ ಶಬರಿಮಲೆ ಈಗಿರುವ ಸ್ಥಳದಲ್ಲಿ ಯೋಗ ಮುದ್ರೆಯಲ್ಲಿ ಜ್ಞಾನಪೀಠದ ಮೇಲೆ ಕುಳಿತು ಭಕ್ತರನ್ನು ಆಕರ್ಷಿಸಿ ಆಶೀರ್ವದಿಸುತ್ತಿದ್ದಾನೆ. ಶಬರಿಗಿರಿಯ ಬೆಟ್ಟದ ಮೇಲೆ ದೇವಸ್ಥಾನವನ್ನು ಕಟ್ಟಿಸಿ ಸ್ವಾಮಿಯ ಆಭರಣಗಳನ್ನು ಹೊತ್ತು ತಲೆಯ ಮೇಲೆ ಹೊತ್ತು 18 ಮೆಟ್ಟಿಲುಗಳನ್ನು ಹತ್ತಿ ಪಂದಳ ರಾಜನು ಬರುವುದನ್ನು ಗುರುತಿಸಿದ್ದನು. ಅಯ್ಯಪ್ಪ ದೇವನು ತಂದೆಯಾದ ಈ ಪಂದಳ ರಾಜನು ಬರುವುದನ್ನು ಗುರುತಿಸಿ ಅಯ್ಯಪ್ಪ ಸ್ವಾಮಿಯು ತನ್ನ ತಂದೆಗೆ ಗೌರವ ಕೊಡಬೇಕೆಂದು ಎದ್ದು ನಿಂತುಕೊಳ್ಳಲು ಪ್ರಯತ್ನಿಸ್ತಾನೆ. ಆಗ ಅಷ್ಟರಲ್ಲಿ ಪಂದಳ ರಾಜನು, ನೀನು ಅಲ್ಲಿಯೇ ಕುಳಿತುಕೋ, ನಿಂತುಕೊಳ್ಬೇಡ ಎಂದು ಮಣಿಕಂಠನಿಗೆ ಹೇಳಿ ಪಂದಳ ರಾಜನು ಭುಜದ ಮೇಲಿದ್ದ ರೇಷ್ಮೆ ವಸ್ತ್ರವನ್ನು ತೆಗೆದುಕೊಂಡು ಅಯ್ಯಪ್ಪ ಸ್ವಾಮಿಯ ಮೊಣಕಾಲಿಗೆ ಆ ರೇಷ್ಮೆ ವಸ್ತ್ರವನ್ನು ಕಟ್ತಾರೆ. ಪಂದಳ ರಾಜನು ಇಲ್ಲಿ ಯಾವ ಭಂಗಿಯಲ್ಲಿ ಮಣಿಕಂಠನನ್ನು ನೋಡಿ ಪರವಶನಾಗಿದ್ದನೋ ಅದೇ ರೀತಿ ಇನ್ನುಳಿದ ಭಕ್ತರು ಕೂಡ ಇದೇ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಅಂದರೆ ಮಣಿಕಂಠನನ್ನು ನೋಡಿ ಪುಳಕಿತರಾಗಬೇಕು, ದರ್ಶನ ಭಾಗ್ಯ ಇದೇ ಭಂಗಿಯಲ್ಲಿ ಪಡೆಯಬೇಕೆಂದು, ಭಕ್ತರಿಗೆ ಆನಂದವನ್ನು ಉಂಟು ಮಾಡಬೇಕೆಂದು ಅಯ್ಯಪ್ಪನನ್ನು ಪಂದಳರಾಜನು ಕೋರಿಕೊಳ್ತಾನೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯು ಒಪ್ಪಿಕೊಂಡನು. ಈ ರೀತಿ ರೇಷ್ಮೆ ವಸ್ತ್ರದಿಂದ ಮಣಿಕಂಠನ ಮೊಣಕಾಲನ್ನು ಕಟ್ಟಿರುವುದನ್ನು ವಸ್ತ್ರಬಂಧನ ಅಂತ ಕರೆಯಲಾಗುತ್ತೆ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ 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 ಟಿವಿ ನೋಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್.